ಇನ್ನು ಕಾಟೇರ ಸಿನಿಮಾದ ಸಕ್ಸಸ್ ಪಾರ್ಟಿ ಜೆಟ್ಲಾಗ್ ರೆಸ್ಟೋರೆಂಟ್ನಲ್ಲಿ ರೆಸ್ಟೋರೆಂಟ್ ಅನ್ನುವಂಥದ್ದು ನೀವು ಸೋಪ್ ಫ್ಯಾಕ್ಟ್ರಿ ನೀವು ನೋಡಿರ್ತೀರಿ ಮಹಾಲಕ್ಷ್ಮಿ ಲೇಔಟ್ ಓರಿಯನ್ ಮಾಲ್ ಹತ್ರ ಅಲ್ಲಿ ಜೆಟ್ಲಾಗ್ ರೆಸ್ಟೋರೆಂಟ್ ಇದೆ. ಅಲ್ಲಿ 3.5 ಗಂಟೆ ತನಕ ಪಾರ್ಟಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಇದೀಗ ಚಿತ್ರನಟ ದರ್ಶನ್ ಮತ್ತು ಇತರರಿಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ರಾಕ್ಲೈನ್ ವೆಂಕಟೇಶ್, ತರುಣ್ ಸುಧೀರ್, ಅಭಿಷೇಕ್ ಅಂಬರೀಶ್, ನೀನಾಸಂ ಸತೀಶ್, ಡಾಲಿ ಧನಂಜಯ್, ಹರಿಕೃಷ್ಣ ಇವರೆಲ್ಲ ಪಾರ್ಟಿ ಮಾಡ್ತಾ ಇದ್ರು. ಜೊತೆಗೆ ಚಿಕ್ಕಣ್ಣ ಕೂಡ ಇದ್ರು. ಇವರಿಗೂ ಕೂಡ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಲೇಟ್ ನೈಟ್ ಪಾರ್ಟಿ ಮಾಡುವಂಗಿಲ್ಲ. ಈಗ ನೀವು ಯಾವುದೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಕೂಡ, ಒಂದು ಬರ್ತ್ಡೇ ಕಾರ್ಯಕ್ರಮ ಇದ್ರು ಕೂಡ, ಅಲ್ಲಿ ನೀವು ಸೌಂಡ್ ಬಾಕ್ಸ್ ಹಾಕಿದ್ರು ಕೂಡ 11:30 ಕೊನೆಗೊಳ್ಳಬೇಕು. 10:30 ನೀವು ಸೌಂಡ್ ಸಿಸ್ಟಮ್ 10:30ಗೆ ಕೊನೆಗೊಳಿಸಬೇಕು. ಆಮೇಲೆ ಡ್ರಿಂಕ್ ಸಪ್ಲೈ 11:30 ತನಕ ಇರುತ್ತೆ. ಆದರೆ ಊಟ ನೀವು 1 ಗಂಟೆ ತನಕ ಅವಕಾಶ ಇರುತ್ತೆ. ಇದು 3.5 ಗಂಟೆ ತನಕ ಸಾಗಿದೆ. ಸೊ ಹಾಗಾಗಿ ಉಲ್ಲಂಘನೆಯಾಗಿದೆ, ಕಾನೂನು ಉಲ್ಲಂಘನೆಯಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಇದೀಗ ಅವರಿಗೆ ನೋಟಿಸ್ ನೀಡಲಾಗಿದೆ. ಪೊಲೀಸ್ ಸಿಟಿದೆ, ಒಂದು ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಏನೇನು ಕಾನೂನು ಬಾಹಿರವಾಗಿ ನಡೆಯುತ್ತೆ ಅದನ್ನು ಅವ್ರು ನೋಡಲೇಬೇಕು. ಅವ್ರು ನೋಡಲಿಲ್ಲ ಅಂತಂದರೆ ಈಗ ನಾವೇ ಕೇಳ್ತೀವಿ. ನಾನೇ ಆ್ಯಸ್ ಹೋಮ್ ಮಿನಿಸ್ಟರ್ ಕೇಳ್ತೀನಿ, ಏನ್ರಿ ನೀವೇನು ಮಾಡ್ತಾಯಿದ್ರಿ, ನಿಮ್ಮನ್ನು ಯಾಕಪ್ಪ ಅಲ್ಲಿ ಇಟ್ಟಿರೋದು ಅಂತ ಹೇಳ್ತೀನಿ. ಆ ಕಾರಣ ಒಂದು ಅವ್ರ ಜವಾಬ್ದಾರಿನೂ ಕೂಡ ಹೌದು. ಅವ್ರಿಗೆ ಈಗ ಇಂಜಿನಿಯರಿಗೆ ಒಂದು ಕೆಲಸ ಕೊಟ್ಟಿರ್ತಾರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಏನು ಕೆಲಸ, ಇದೇ ಕೆಲಸ ಒಂದು. ಅದನ್ನು ಅವರು ಅಚ್ಚುಕಟ್ಟಾಗಿ ಮಾಡಬೇಕು. ನಾವು ಮೀಟಿಂಗ್ಗಳು ತೊಗೊಂಡಾಗ ಅವ್ರಿಗೆ ಜೋರಾಗಿ ಹೇಳ್ತೀವಿ, ನೋಡಿ ನಿಮ್ಮ ಏರಿಯಾದಲ್ಲೆಲ್ಲ ಏನಾರು ಆದರೆ ನೀವೇ ಜವಾಬ್ದಾರರು. ಈಗ ನಾನು ಮೊನ್ನೆ ಕಳೆದ ಮೀಟಿಂಗಲ್ಲಿ ಆಲ್ DCPs ಯು ಆರ್ ಓನ್ಲಿ ರೆಸ್ಪಾನ್ಸಿಬಲ್ ಅಂತ ಹೇಳಿದೆ. ಹಂಗೆ ಹೇಳಿದ ಮೇಲೆ ಅವರು ಮಾಡಲೇಬೇಕಲ್ಲ. ಸೊ ಹಂಗಾಗಿ ಅವರು ಮಾಡಿರ್ತಾರೆ. ಅಷ್ಟು ನಾವು ಒಂದು ಪೊಲೀಸ್ ಸಿಟಿದ್ದೀವಿ, ಒಂದು ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಏನೇನು ಕಾನೂನು ಬಾಹಿರವಾಗಿ ನಡೆಯುತ್ತೆ ಅದನ್ನು ಅವ್ರು ನೋಡಲೇಬೇಕು. ಅವ್ರು